ಚೆನ್ನಾಗಿದೆ, ಸೀನ್ ಎಲ್ಲ ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ, ಫೈಟಿಂಗ್ ಚೆನ್ನಾಗಿದೆ, ಆಕ್ಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಎಲ್ರು ಬಂದು ನೋಡಿ ಸರ್, ಫೈಟ್ ಚೆನ್ನಾಗಿದೆ, ಫೈಟ್ ಇಷ್ಟ ಆಯ್ತು. ಸ್ಟೋರಿ ಸಖತ್ತಾಗಿದೆ, ಎಲ್ರು ಬಂದು ನೋಡಿ. ಚೆನ್ನಾಗಿದೆ. ಒಂದು ಸಮುದಾಯದ ಬಗ್ಗೆ ತೋರಿಸಿದ್ದಾರೆ, ಒಂದು ಮುಡಿಕಟ್ಟ ಬಗ್ಗೆ ಒಂದು ಸಮುದಾಯದ ಬಗ್ಗೆ ತೋರಿಸಿದ್ದಾರೆ. ಬಹಳ ಚೆನ್ನಾಗಿದೆ. ರಗಡೆ ಆಕ್ಟಿಂಗ್ ಮಾಡಿದ ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿದೆ. ಎಲ್ಲರೂ ಥಿಯೇಟರ್ ಬಂದು ನೋಡುವಂತ ಸಿನಿಮಾ, ಕುಟುಂಬ ಸಮೇತ ಬಂದು ನೋಡುವಂತ ಸಿನಿಮಾ, ಒಳ್ಳೆ ಸಖತ್ತಾಗಿದೆ. ಅದಕ್ಕೆ ಈ ಮೂವಿ ನೋಡ ಅಂತ ಅನ್ಕೊಂಡ್ ಬಂದ್ವಿ, ಬಟ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಅಣ್ಣ. ಇವಾಗ ಲ್ಯಾಂಡ್ ಲಾರ್ಡ್ ಬಂದಿತ್ತಲ್ಲ, ಮತ್ತೆ ಹಿಂದೆ ಕಾಟೇರ ಬಂದಿತ್ತು, ಅದೇ ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಬಟ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸತೀಶ್ ಶ್ರೀನಿವಾಸ್ ಸರ್ ಮೂವಿಲಿ ಅಯೋಗ್ಯ ಬಿಟ್ಟೆ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಎಲ್ರು ಬಂದ್ಬಿಟ್ಟು ದಯವಿಟ್ಟು ಕನ್ನಡ ಸಿನಿಮಾ ನೋಡಿ, ಎಲ್ರು ಬಂದು ದಿ ರೈಸ್ ಆಫ್ ಅಶೋಕ ಸಿನಿಮಾ ನೋಡಿ. ಜೈ ಡಿ ಬಾಸ್. ಹೇಗಿದೆ ಸಿನಿಮಾ? ಮೂವಿ ಮಾತ್ರ ಸೂಪರ್ ಆಗಿದೆ. ಸತೀಶ್ ಸರ್ ಆಕ್ಟಿಂಗ್ ಹತ್ರ ಸೂಪರ್ ಆಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ. ಕೂದಲು ಬಗ್ಗೆ ಒಂದು ಇದು ಕೊಟ್ಟಿದ್ದಾರೆ. ಇದು ಕೂದಲ ಈ ತರನು ಮಾರ್ಕೊಂಡು ದಂಧೆ ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ. ಈ ಫಿಲಂ ನೋಡಿದ್ಮೇಲೆ ಗೊತ್ತಾಯ್ತು. ಮೂವಿ ಮಾತ್ರ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ. ಎಲ್ಲರ ಆಕ್ಟಿಂಗ್ ಸೂಪರ್ ಆಗಿ ಮಾಡಿದ್ದಾರೆ. ಒಂದು ಊರಿನ ಸ್ಟೋರಿ ಈ ತರನು ಮಾಡ್ಬೋದು ಕತೆ ಅಂತ ಸೂಪರ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಡೈರೆಕ್ಟರ್ಸ್ ಅವರು. ಇಬ್ರು ಇಷ್ಟ, ಯಾಕಂದ್ರೆ ಹೀರೋ ಇದ್ರೆ ಹೀರೋಯಿನ್, ಹೀರೋಯಿನ್ ಇದ್ರೆ ಹೀರೋ, ಅದಿದ್ರೇನೆ ಪಿಕ್ಚರ್. ಅದಕ್ಕೋಸ್ಕರ ಇಬ್ರು ಇಷ್ಟ. ಸೂಪರ್ ಆಕ್ಟಿಂಗ್. ಫಿಲಂ ಅಂತೂ ಮಸ್ತಾಗೈತೆ ಬ್ರೋ, ಎಲ್ಲರೂ ಬಂದು ನೋಡ್ಬೇಕು. ಅವಾಗಿಂದಾನು ಜಾತಿ ಜಾತಿ ಅಂತ ಇವಾಗಲೂ ಹಂಗೆ ನಡೀತಾ ಇದೆ. ಜಾತಿ ಗೀತಿ ಎಲ್ಲ ಏನು ಇಲ್ಲ ಬ್ರೋ, ಎಲ್ಲ ಒಂದೇ ಅನ್ಕೊಂಡಿರ್ಬೇಕು. ನಾವು ಸತ್ತಾಗ ಯಾರು ಬರಲ್ಲ, ಎಲ್ಲರೂ ಬರ್ಬೇಕು ಅಷ್ಟೇ. ಆತರ ಜನ ಸಂಪಾದನೆ ಮಾಡ್ಬೇಕು. ಚೆನ್ನಾಗಿದೆ ಬ್ರೋ, ಆಕ್ಟಿಂಗು, ಸಾಂಗ್ಗಳು ಎಲ್ಲ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೇಕು. ಬ್ರೋ ಎಲ್ಲ ಲ್ಯಾಂಗ್ವೇಜ್ ನೋಡ್ಬಾರ್ದು ಬ್ರೋ, ಕನ್ನಡ ಬೆಳೆಸ್ಬೇಕು ಫಸ್ಟ್, ಆಮೇಲೆ ಬೇರೆ ಲ್ಯಾಂಗ್ವೇಜ್ ಹೋಗ್ಬೇಕು. ಫಸ್ಟ್ ಕನ್ನಡ, ಆಮೇಲೆ ಬೇರೆ ಲ್ಯಾಂಗ್ವೇಜ್ ನೋಡ್ಬೇಕು ಅಷ್ಟೇ. ಎಲ್ಲ ದಾಖಲೆ ಮುಗ್ದೋರ್ಕಿಲ್ಲ. ಇವ್ರಿಬ್ಬರ ನಡುವೆ ಎಷ್ಟೊತ್ತಿನ ಇಷ್ಟಪಟ್ಟು ಇಂಡಸ್ಟ್ರಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು ಈ ನೀನಾಸಂ ಸತೀಶ. ಆ ಝೀರೋ ಇಂದ ನೀನ್ ಕೂಡ ಹೀರೋ ಆಗ್ಬೋದಂತ ವಾಳದು ಹೇಳುತ್ತೆ ಅವರ ಲೈಫ್ ಹಿಸ್ಟ್ರಿ. ಜಮಾನ್ದಲ್ಲಿ ಜೋಗಿ ಶಿವಾನಂದ್ ಬಂದಿದ್ದು ದಿ ಲೆಸೆಂಡ್ ಆಫ್ ಅಶೋಕ, ಈಗ ಇವ್ರದ್ದು ಬಂದಿರೋದು ದಿ ರೈಸ್ ಆಫ್ ಅಶೋಕ. ಅಣ್ಣ ಸಿನಿಮಾ ಅಶೋಕ ಹೈ ವೋಲ್ಟೇಜ್ ಮೂವಿ, ಒಂದೊಂದ್ ಸೀನು ರೋಮಾಂಚನ. ಸತೀಶ್ ನೀನಾಸಂ ಅವರು ಬೇರೆ ಲೆವೆಲ್ ಎಲ್ಲ ಆಕ್ಷನ್ ಮಾಡೋರೆ. ಅಂದ್ರೆ ಒಂದು ಹೊಡೆದಿರೋ ಫೈಟಿಂಗ್ಸ್ ಆಗಿರ್ಬೋದು, ಏನೋ ಆ ಲೆವೆಲ್ಗಿದೆ. ಇನ್ನು ನಮ್ಮ ಸಪ್ತಮಿ ಗೌಡ ಅವರು ಲಂಗದಾವಣೆ ಹಾಕೊಂಡು ಲಕ್ಷಣವಾಗಿ ಸೈಕ್ ಆಗಿ ಲೈಕ್ ಆಗೋ ಲೆವೆಲ್ ಆಕ್ಷನ್ ಮಾಡೋರೆ. ಪಾತ್ರಕ್ಕೆ ಪರ್ಫೆಕ್ಟ್ ಶೂಟ್ ಆಗವ್ರೆ. ಅವ್ರು ಬಿಟ್ಟು ಇನ್ಯಾರು ಈ ಪಾತ್ರ ಮಾಡಕ್ಕಾಗಲ್ಲ ಅನ್ನೋ ರೇಂಜ್ ಅವ್ರು ಆಕ್ಷನ್ ಮಾಡೋರೆ. ಒಂದು ಹಳ್ಳಿ ಸ್ಟೋರಿ ಅಣ್ಣ, ಅದ್ರಲ್ಲಿ ಒಂದು ಲವ್ ಸೆಂಟಿಮೆಂಟ್ ಸಿಕ್ಕವ್ರೆ ಅಣ್ಣ, ಸಖತ್ತಾಗಿದೆ. ಬರೀ ಕ್ಲೈಮ್ಯಾಕ್ಸ್ ಒಂದಕ್ಕೆ ದುಡ್ಡು ಕೊಡ್ಬೋದು, ಆ ಲೆವೆಲ್ಗಿದೆ, ಸಖತ್ತಾಗಿದೆ. ಒಂದು ಹಳ್ಳಿನಲ್ಲಿ ಏನೋ ಒಂದು ದೌರ್ಜನ್ಯ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಒಂಥರ ಯೂನಿಕ್ ಆಗಿದೆ. ಸಖತ್ತಾಗಿದೆ ಸರ್. ಇವಾಗ ಸ್ಟೋರಿ ಹೇಳಂಗಿಲ್ಲ, ಬಂದ್ ನೋಡ್ರಿ. 100 days ಪಿಕ್ಚರ್ ಪಕ್ಕ.